ಮಾಡಿ ಟೀಚರ್ಸ್ GPTR ಸಿಲೆಬಸ್ ವೈಸ್ ಕ್ಲಾಸಸ್ ಮಾಡ್ತಿದ್ದೀವಿ. ಇವತ್ತಿನ ವಿಡಿಯೋ 63rd ವಿಡಿಯೋ ಅಂತ ನಾವು ಹೇಳ್ತೀವಿ. ಅಂದರೆ 63ನೇ ಕ್ವಶನ್ ನಂಬರ್ಗೆ ಸಂಬಂಧಪಟ್ಟಂಥ ಟಾಪಿಕ್ ತಗೊಂಡು ನಾವು ಇವತ್ತಿನ ವಿಡಿಯೋ ಮಾಡ್ತಿದ್ದೀವಿ. ಏನು ಸರ್ 63rd ವಿಡಿಯೋ ಏನಿದೆ ಅಥವಾ 63rd ಕ್ವಶನ್ ಏನಿದೆ ಸರ್ ಅಂತಂದರೆ, ಯೂಸಿಂಗ್ ಅಪ್ರೋಪ್ರಿಯೇಟ್ ಮಾಡಲ್ಸ್ ಗಿವ್ ಟು ಶಾರ್ಟ್ ರೆಸ್ಪಾನ್ಸಸ್ ಅಂತ ಕೊಟ್ಟಿರ್ತಾರೆ. ಅಂದರೆ ಒನ್ ವಿತ್ ಎಸ್ ಆ್ಯಂಡ್ ಒನ್ ವಿತ್ ನೋ ಟು ದಿ ಗಿವನ್ ಕ್ವಶನ್. ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಎಸ್ ಅಂತ ಒಂದು ರೆಸ್ಪಾನ್ಸ್ ಮಾಡಬೇಕು, ನೋ ಅಂತ ಒಂದು ರೆಸ್ಪಾನ್ಸ್ ಮಾಡಬೇಕು. ಇಷ್ಟಕ್ಕೆ ಮಾಡಿದ್ರೆ 2 ಮಾರ್ಕ್ಸ್ ಕೊಡ್ತಾರೆ ಖಂಡಿತವಾಗ್ಲು. ಭಾಳಷ್ಟು ಈಸಿ ಇದೆ. ಸೊ ಅದಕ್ಕೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಷ್ಟೊಂದು ಈಸಿ ಅಂತ ನೀವೇ ಹೇಳ್ತೀರಿ. ಕಂಟಿನ್ಯೂಸ್ ನೋಡಿ, ಕಂಪ್ಲೀಟ್ ನೋಡಿ. ಇದಕ್ಕಿಂತ ಮುಂಚೆ ಯಾರಾದರೂ ವಿಡಿಯೋ ನೋಡದೇ ಇದ್ದಲ್ಲಿ ಪ್ಲೇ ಲಿಸ್ಟ್ ಹೇಳ್ತಾ ಇದ್ದಾರೆ. ಸೊ ಲೈವ್ ಅಂತ ಏನು ಇರ್ತವೆ ಅದರಲ್ಲಿ ಕ್ಲಿಕ್ ಮಾಡಿ ಭಾಳಷ್ಟು ವೀಡಿಯೋಸ್ಗಳು ಸಿಗ್ತವೆ. ಸೊ ಎಲ್ಲನೂ ಪ್ಲೇ ಲಿಸ್ಟ್ ಮಾಡಿದ್ದೀವಿ. ನೀವು ಖಂಡಿತವಾಗ್ಲೂ ಭಾಳಷ್ಟು ಅನುಕೂಲಕರ ಆಗುತ್ತಾ ವಿಡಿಯೋನ ನೋಡ್ರಿ ಅಂತ ಹೇಳ್ತಾ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ದಿಸ್ ರಾಜು ಹೊಸಮನಿ, ವೆಲ್ಕಮ್ ಟು ಇಂಗ್ಲಿಷ್ ಆ್ಯಂಡ್ ಎಸ್ ಮೈ ಡಿಯರ್ ಟೀಚರ್ಸ್, ಇಲ್ಲಿ ಕೊಟ್ಟಿದ್ದೀನಿ, ಈ ಕಾರ್ನರ್ದಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಸೊ GPTR 63 ಅಂತ ಕ್ವಶನ್ ಕೊಟ್ಟಿದ್ದೀನಿ. ಅಂದರೆ GPTR ಏನು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ರು ನೋಡ್ರಿ, ಅದರ ಪ್ರಕಾರ ನಾವು ಹೋಗ್ತಿದ್ವಿ. ಅದರಲ್ಲಿ 63rd ಕ್ವಶನ್ಗೆ ಸಂಬಂಧಪಟ್ಟಂತ ವಿಡಿಯೋ ಇದು. 63ನೇ ಕ್ವಶನ್ ಅಲ್ಲಿ ಏನಿದೆ ಸರ್ ಅಂತಂದ್ರೆ, ಮಾಡೆಲ್ಸ್ ಇದೆ ರೀ. ಮಾಡೆಲ್ಸ್ ಸಂಬಂಧಪಟ್ಟಂತ ಕ್ವಶನ್. ಮಾಡೆಲ್ಸ್ ಅಂತ ಏನು ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಬರುತ್ತೆ, ಅದಕ್ಕೆ ರಿಲೇಟೆಡ್ ಆದಂತ ಕ್ವಶನ್ ಇದು ಕೇಳ್ತಾರೆ. ಅದರಲ್ಲಿ 2 ಮಾರ್ಕ್ಸ್ ಗ್ಯಾರಂಟಿ ರೀ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. 100% ನಿಮಗೆ 2 ಮಾರ್ಕ್ಸ್. ಇಷ್ಟೊಂದು ಈಸಿ. ನನ್ನ ಪ್ರಕಾರ ಹೇಳ್ತೀನಿ ಏನಂತ, ಸುಮ್ಮನೆ ಪಾಸ್ ಆಗಲಿ ಅಂತ ಕೊಡುವಂತ ಮಾರ್ಕ್ಸ್ ನಮ್ಮಲ್ಲಿ. ಓಕೆ, GPTRದಲ್ಲಿ ಆರಾಮಾಗಿ ತಗೊಳ್ರಿ. 2 ಮಾರ್ಕ್ಸ್ ಅಂತ ಕೊಡುವಂತ ಕ್ವಶನ್ ಇದು ಮಾಡೆಲ್ಸ್ ಮೇಲೆ. ಸೊ ಕರೆಕ್ಟ್ ಯೂಸೇಜ್ ಅನ್ನ ಚೆಕ್ ಮಾಡ್ತಾರೆ, ಎಸ್ ಆರ್ ನೋ ಆನ್ಸರ್ಸ್ ಇರುತ್ತೆ, ಶಾರ್ಟ್ ರೆಸ್ಪಾನ್ಸಸ್ ಅನ್ನ ಚೆಕ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ನೋಡಿದ ತಕ್ಷಣ ಅನಿಸ್ತಾರೆ ಇಟ್ಸ್ ವೆರಿ ಸಿಂಪಲ್ ಅಂತ ಖಂಡಿತವಾಗ್ಲೂ ಹೇಳ್ತಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸೊ ಇದಕ್ಕಿಂತ ಮುಂಚೆ ಮಾಡಿದಂಥ ವಿಡಿಯೋಸ್ಗಳು ಟೆನ್ಸ್ ಫಾರ್ಮ್ಸ್ ಸಂಬಂಧಪಟ್ಟಂತ ವಿಡಿಯೋ ಆಗಿರ್ಬೋದು, ಡೈರಿ ರೈಟಿಂಗ್ ಆಗಿರ್ಬೋದು, ಡೈರಿ ಎಂಟ್ರಿ ಅಂತ ಕೊಡಕತ್ತೀವಿ, ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಮತ್ತು GPTR HSTR FDS ದ ನೌನ್ ಒಂದು ಸಿಲೆಬಸ್ ವೈಸ್ ಹೋಗ್ತಾ ಇದ್ವಿ. ಸೊ ಕಂಟಿನ್ಯೂಸ್ ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಮತ್ತು ವಿಡಿಯೋದ ಕೊನೆ ಕೂಡ ಬರ್ತವೆ, ಅವು ವಿಡಿಯೋ ಕೂಡ ನೀವು ನೋಡ್ಬೋದು. ಓಕೆ, ಎಸ್ ಡಿಯರ್ ಟೀಚರ್ಸ್, ನಾನು ಹೇಳಿದೆ ನಿಮಗೆ ನಾವು ನೋಡ್ತಾ ಇರೋದು ಪೇಪರ್ 2 ಇಂಗ್ಲಿಷ್ ಪೇಪರ್ ಲ್ಯಾಂಗ್ವೇಜ್ದು. ಅದ್ರ ಪ್ರಕಾರ ಮಾಡ್ತಿದ್ದೇವೆ ಈ ವಿಡಿಯೋಸ್ಗಳನ್ನ. ಸೊ ಅದರಲ್ಲಿ ಈ ಮಾಡಲ್ ಕ್ವಶನ್ ಪೇಪರ್ ಏನು ಕೊಟ್ಟಿದ್ದಾರೆ, ಈ ಬುಕ್ಲೆಟ್ನ ಆಧಾರವಾಗಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ರೀ. ಸೊ ಇಲ್ಲಿ ನಮಗೆ ಬೇಕಾಗಿದ್ದು ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ನಂಬರ್ 63 ಮಾಡೆಲ್ ವರ್ಬ್ಸ್ಗೆ ಸಂಬಂಧಪಟ್ಟಂತ ಅಥವಾ ಶಾರ್ಟ್ ರೆಸ್ಪಾನ್ಸಸ್ ಎಸ್ ಆರ್ ನೋ ಆನ್ಸರ್ಸ್ ಏನಿದೆ ಅಂಥದ್ದನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಹಾಗಾದ್ರೆ ಸೊ 51 to 68 ಕ್ವಶನ್ಸ್ ಎಲ್ಲವೂ ಕ್ಯಾರಿ ಮಾಡ್ತವೆ 2 ಮಾರ್ಕ್ಸ್ ಅನ್ನ. ಅದರಲ್ಲಿ ಇದು ಒಂದು ಬರುತ್ತಾ 63 ಕ್ವಶನ್. ಹಿಂಗೆ ಕೊಟ್ಟಿದ್ದಾರೆ ನೋಡ್ರಿ, ಅದನ್ನೇ ಸ್ಕ್ರೀನ್ ಶಾಟ್ ತಗೊಂಡಿದ್ದೇನೆ. ಯೂಸಿಂಗ್ ಅಪ್ರೋಪ್ರಿಯೇಟ್ ಮಾಡಲ್ಸ್ ಗಿವ್ 2 ಶಾರ್ಟ್ ರೆಸ್ಪಾನ್ಸಸ್. 2 ಶಾರ್ಟ್ ರೆಸ್ಪಾನ್ಸ್ ಕೊಡ್ರಿ. ಒನ್ ವಿತ್ ಎಸ್ ಅಂತ ಕೊಡಬೇಕು, ಒನ್ ವಿತ್ ನೋ ಅಂತ. ಒಂದು ಎಸ್ ಅಂತ ಕೊಡ್ರಿ, ಇನ್ನೊಂದು ನೋ ಅಂತ ಕೊಡ್ರಿ ಟು ದ ಗಿವನ್ ಕ್ವಶನ್. ಕೊಟ್ಟಂತ ಕ್ವಶನ್ ಎಕ್ಸಾಂಪಲ್ ಇಲ್ಲಿದೆ ನೋಡ್ರಿ. ಕಾನ್ ವಿ ಗೋ ಟು ಮೈಸೂರು ಆನ್ ಸಂಡೇ ಅಂತ ಇದೆ. ಇದಕ್ಕೆ ಬಹಳಷ್ಟು ಈಸಿಯಾಗಿ 2 ಮಾರ್ಕ್ಸ್ ಅನ್ನು ಪಡ್ಕೋಬಹುದು ಸರ್. ಹಾಗಾದ್ರೆ ಇದಕ್ಕಿಂತ ಮುಂಚಿನ ವಿಡಿಯೋಗಳು ಇದಕ್ಕೆ ಅಥವಾ ನಮ್ಮ ಇಂಗ್ಲಿಷ್ ಗ್ರಾಮರ್ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತ ವಿಡಿಯೋಸ್ಗಳನ್ನ ಈ ಸ್ಮಾರ್ಟ್ 20 ಚಾನಲಲ್ಲಿ ಕೂಡ ನೀವು ನೋಡ್ಬೋದು. ಬಹಳಷ್ಟು ಗ್ರಾಮರ್ ವಿಡಿಯೋಸ್ಗಳು ಇದಾವೆ, ಅವನು ಕಡೆ ನೋಡಿ, ನೂರಾರು ವಿಡಿಯೋಸ್ಗಳು. ಓಕೆ, ಸೊ ಎರಡೂ ಯಾಕಂದ್ರೆ HSTR ಆಗಿರ್ಬೋದು, PSTR ಆಗಿರ್ಬೋದು, GPTR ಆಗಿರ್ಬೋದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಮೊದಲ ಚಾನಲ್. ಓಕೆ, ರೈಟ್. ಸೊ ಯೂಸಿಂಗ್ ಅಪ್ರೋಪ್ರಿಯೇಟ್ ಮಾಡಲ್ಸ್ ಗಿವ್ 2 ಶಾರ್ಟ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಒನ್ ವಿತ್ ಎಸ್ ಅಂತ, ಒನ್ ವಿತ್ ನೋ ಅಂತ ಟು ದ ಗಿವನ್ ಕ್ವಶನ್. ಕ್ವಶನ್ ಈ ರೀತಿ ಕೊಟ್ಟಿದ್ದಾರೆ. ಕಾಂಟ್ ವಿ ಗೋ ಟು ಮೈಸೂರು ಆನ್ ಸಂಡೇ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಆನ್ಸರ್ ಮಾಡೋಣ. ಫಸ್ಟ್ಗೆ ಆನ್ಸರ್ ಮಾಡ್ತೇನೆ. ಇದು GPTR ಕ್ವಶನ್. ಸೊ ಇದಕ್ಕೆ ಆನ್ಸರ್ ಮಾಡಬೇಕಾದ್ರೆ ಈ ರೀತಿ ಇದೆ. ಹಾಗಾದ್ರೆ ಕೊಟ್ಟಂತ ಸ್ಟೇಟ್ಮೆಂಟ್ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ನೆಮ್ಮದಿ ಇಟ್ಕೊಳ್ಳಿ, ಕೊಟ್ಟಂತದ್ದು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಸೊ ಹೌ ಕೆನ್ ಯು ಸೇ ಇಟ್ ಈಸ್ ಇನ್ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದ್ರೆ, ಕಾಂಟ್ ಎಂಟಿ ನಾನಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ನೋ ಆಗಿರ್ಬೋದು ಅಥವಾ ನಾಟ್ ಆಗಿರ್ಬೋದು ಅಥವಾ ನಕಾರಾತ್ಮಕವನ್ನು ತೋರಿಸುವಂತ ಶಬ್ದಗಳು ಬಂದ್ರೆ ದಟ್ ಕಮ್ಸ್ ಅಂಡರ್ ದ ನೆಗೆಟಿವ್ ಸೆಂಟೆನ್ಸಸ್. ಸೊ ಹಾಗಾಗಿ ಇಲ್ಲಿ ಎಂಟಿ ಶಾರ್ಟ್ ಕಾಂಟೆಸ್ಟ್ ಫಾರ್ಮ್ ದಲ್ಲಿ ಯೂಸ್ ಮಾಡಿದ್ದಾರೆ, ಕ್ಯಾನ್ ಪ್ಲಸ್ ನಾಟ್ ಕ್ಯಾಂಟ್ ಅಂತೇಳಿ. ಸೊ ಅದಕ್ಕಾಗಿ ಇದು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಅದನ್ನ ಯೂಸಿಂಗ್ ಅ ಮಾಡೆಲ್ ವರ್ಬ್ ಏನು ಯೂಸ್ ಮಾಡಿದ್ದಾರೆ, ಕ್ಯಾನ್ ಅನ್ನೋದು ಇದೆ. ಸೊ ಇದಕ್ಕೆ ನಾನು ಆನ್ಸರ್ ಮಾಡ್ಬೇಕಾದ್ರೆ ಕರೆಕ್ಟ್ ರೆಸ್ಪಾನ್ಸಸ್ ಹೆಂಗ್ ಕೊಡ್ಬೇಕಂದ್ರೆ, ಎಸ್ ರೆಸ್ಪಾನ್ಸ್ ಕೊಡ್ಬೇಕಾದ್ರೆ ಒಂದೇದು ಇದೇನು ಬರಿಬೇಕಂತಲ್ಲ, ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಬೇಕಾದ್ರೆ 2 ಸ್ಟೇಟ್ಮೆಂಟ್. ಸೊ ಎಸ್ ರೆಸ್ಪಾನ್ಸ್ ಕೊಡ್ಬೇಕಾದ್ರೆ ಎಸ್ ಬರ್ದು ಕಾಮ ಕೊಟ್ಟು ವಿ ಕ್ಯಾನ್ ಅಂತ ಬರೀರಿ. ಎಸ್ ವಿ ಕ್ಯಾನ್, ಎಸ್ ವಿ ಕ್ಯಾನ್ ಅಂತ ಬರಿಬೇಕು. ಸೊ ಇದನ್ನ
ನಮ್ಗೆ ಎದಕ್ಕೆ ಆನ್ಸರ್ ಆಯ್ತು? ಎಸ್‌ಗೆ ಆಯ್ತು. ಒಂದು ಎಸ್‌ಗೆ ಆಯ್ತು. ಇನ್ನೊಂದು ನೋ ರೆಸ್ಪಾನ್ಸ್ ಕೊಡ್ಬೇಕಲ್ಲ. ನೋ ರೆಸ್ಪಾನ್ಸ್ ಕೊಡ್ಬೇಕಾದ್ರೆ ನೋ ಬರ್ದು ಕಾಮ ಕೊಟ್ಟು ವಿ ಕಾಂಟ್ ಅಂತ ಬರ್ರಿ. ಎಸ್ ವಿ ಕ್ಯಾನ್, ನೋ ವಿ ಕ್ಯಾನ್. ಮುಗೀತು ಇಷ್ಟು. 2 ಮಾರ್ಕ್ಸ್ ರೀ. 2 ಮಾರ್ಕ್ಸ್ ಕ್ವೆಶ್ಚನ್ ಇದು. ಹಾ, ಆರಾಮಾಗಿ ನಾನು ಹೇಳ್ತಾ ಇದ್ದೀನಿ, ಕ್ವೆಶ್ಚನ್ ಹೇಳ್ತಾ ಇದೀನಿ. ಅವ್ರು ಹೇಳ್ತಾರೆ ಜಸ್ಟ್ ನೀವು ಬರೆದು ಪಾಸ್ ಆಗ್ರಿ, ಆರಾಮ್ ಬರೀ ಟೀಚರ್ ಆಗ್ರಿ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಬಂದ್ರೆ ಇವು 2 ಸ್ಟೇಟ್ಮೆಂಟ್ ಅಷ್ಟೇ ನೋಡ್ತಾರೆ ಅವರು. ಓಕೆ, ಎಸ್ ವಿ ಕ್ಯಾನ್, ನೋ ವಿ ಕ್ಯಾನ್ಟ್. ಸೊ ಪಂಕ್ಚುಯೇಷನ್ ಮಾರ್ಕ್ಗೆ ಇಂಪಾರ್ಟೆನ್ಸ್ ಕೊಡ್ರಿ, ಫುಲ್ ಸ್ಟಾಪ್ ಮಾರ್ಕ್ಗೆ ಇಂಪಾರ್ಟೆನ್ಸ್ ಕೊಡ್ರಿ, ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್, ಅವೆಲ್ಲವೂ ನೋಡ್ತಾರೆ ಮತ್ತೆ. ಸೊ ಆನ್ಸರ್ ಇಸ್ ವೆರಿ ಸಿಂಪಲ್. ಬಟ್ ಅವ್ರು ಗಮನ ಕೊಡೋದು ಅವಕ್ಕೂ ಗಮನ ಕೊಡ್ತಾರೆ. ಅದನ್ನ ನೀವು ಕರೆಕ್ಟಾಗಿ ಬರೀಬೇಕು. ಓಕೆ, ಇಟ್ಸ್ ವೆರಿ ಈಸಿ ರೀ. ಓಕೆ, ರೈಟ್. ಹಾಗಾದ್ರೆ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ದ ಮಾಡೆಲ್ ವರ್ಬ್ ಯೂಸ್ಡ್ ಇನ್ ಕ್ವಶನ್ ಇಸ್ ಕ್ಯಾನ್. ಮಾಡೆಲ್ ವರ್ಬ್ನ ಸರ್ಚ್ ಮಾಡ್ಬೇಕಲ್ಲಿ ಕೊಟ್ಟಿರ್ತದೆ. ಸರ್ಚ್ ಮಾಡೋಣ ಕ್ಯಾನ್ ಇದೆ. ಕ್ಯಾನ್, ಮೇ, ಶಾಲ್, ಆಟ್ ಟು ಇವೆಲ್ಲ ಬರ್ತವೆ. ಯೂಸ್ ಟು ಅಂತ ಬರ್ತಾವ ನೋಡ್ರಿ. ಸೊ ಮಾಡೆಲ್ ವರ್ಬ್ಸ್ ನೋಡ್ತೀರಿ, ನೋಡಿದ ತಕ್ಷಣ ಕ್ಯಾನ್ ಇದೆ, ಅದು ಎಬಿಲಿಟಿ ಅಂತ ತೋರಿಸುತ್ತೆ, ಪರ್ಮಿಷನ್ ತೋರಿಸುತ್ತೆ. ಅದೇನು ಯಾವ್ದಾದ್ರು ತೋರಿಸಲಿ, ಬಟ್ ಅದನ್ನೇ ನಾವು ಯೂಸ್ ಮಾಡ್ತೀವಿ. ಸೊ ಇವ್ ಆನ್ಸರ್ ಮಸ್ಟ್ ಆಲ್ಸೋ ಯೂಸ್ ದ ಸೇಮ್ ಮಾಡೆಲ್ ವರ್ಬ್ನ ಯೂಸ್ ಮಾಡ್ತೀವಿ. ಅದು ಎಬಿಲಿಟಿ ಅಂತ ತೋರಿಸಲಿ, ಏನೇ ಕಂಡೀಷನರ್ ತೋರಿಸಲಿ, ಏನೇ ಇರಲಿ. ಸೊ ಅದನ್ನ ನಾವು ಕ್ಯಾನ್ ಇದ್ದದನ್ನ ಕ್ಯಾಂಟ್ ವಿ ಅಂತ ಇರ್ತದೆ. ದ ಕ್ವಶನ್ ಈಸ್ ನೆಗೆಟಿವ್. ಹೆಂಗೆ ಗೊತ್ತಾಗುತ್ತೆ? ಕ್ಯಾಂಟ್ ವಿ ಅಂತಿದೆ. ಸೊ ಆದ್ರೆ ಎಸ್ ಮಾಡ್ಬೇಕಾದ್ರೆ, ಪಾಸಿಟಿವ್ ಮಾಡ್ಬೇಕಾದ್ರೆ ಕ್ಯಾನ್ ಅಷ್ಟೇ ತಗೊಳ್ರಿ, ಅಷ್ಟೇ, ಮತ್ತೇನಿಲ್ಲ. ಅಲ್ಲಿ ಕ್ಯಾಂಟ್ ಇದೆ ಅಂತಂದ್ರೆ ಕ್ಯಾಂಟ್ ಅದು ಕ್ಯಾನ್ ಅಷ್ಟೇ ತಗೋರಿ. ನೋ ಇದ್ದರೆ ಕ್ಯಾಂಟ್ ಅಂತ ಮಾಡ್ಬೇಕು, ಇಷ್ಟೇ. ಅದರಲ್ಲಿ ಏನು ವಿಶೇಷ ಇಲ್ಲ. ಸೊ ಒಂದು ಇಂಪಾರ್ಟೆಂಟ್ ಅಂದ್ರೆ ಇದನ್ನ ನೀವು ಬಿಡಬೇಕಾಗತ್ತಾ. ಸೊ ಎನ್ ಟಿ ಏನು ಕಾಂಟ್ರಾಕ್ಟ್ ಫಾರ್ಮ್ದಲ್ಲಿ ಇರ್ತೈತಿ, ನೆಗೆಟಿವ್ ಫಾರ್ಮ್ ಅನ್ನು ಬಿಟ್ಟು ಸೊ ನೀವು ಯೂಸ್ ಮಾಡ್ಬೇಕು. ಜಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ದ ಮೇನ್ ಮಾಡಲ್ ವರ್ಬ್ ಯಾವ್ದಿದೆ. ಏನ್ ಕ್ಯಾನ್ ಇದೇನಾ, ವಿಲ್ ಇದೇನೆ, ಶಾಲ್ ಇದೇನೆ, ಶುಡ್ ಇದೇನೆ, ಮೇ ಇದೇನೆ, ಮೈಟ್ ಇದೇನೆ, ಆಟ್ ಟು ಇದೇನೆ, ಯೂಸ್ ಟು ಇದೇನೆ. ಸೊ ಯಾವ್ದಿದೆ ಅದನ್ನ ಇಂಪಾರ್ಟೆನ್ಸ್ ಕೊಟ್ರೆ ಮುಗಿದೋಯ್ತು, ಅಷ್ಟೇನೆ. ಇಷ್ಟಕ್ಕೆ 2 ಮಾರ್ಕ್ಸ್ ರೀ. ಹ್ಯಾಪಿ ಅನ್ಸುತ್ತಲ್ಲ, ಪ್ಲೆಸರ್ ಅನ್ಸುತ್ತೆ, ಮುಖದ ಮೇಲೆ ಒಂದು ನಗು, ಹೌದೇನು? ಓಕೆ, ಹಾಗಾದ್ರೆ ಕ್ವಿಕ್ ಫಾರ್ಮುಲಾ ಏನ್ ಸರ್? ಇದಕ್ಕೂ ಒಂದು ಫಾರ್ಮುಲಾ. ಕಾಂಟ್ ವಿ, ಶುಡಂಟ್ ವಿ ಅಂತ ಅನ್ಕೋರಿ. ಕ್ವಶನ್ ಟೈಪ್ ಇದೆ. ಸೊ ಅದನ್ನ ಎಸ್ ಅಂತ ಬರೆದು ಕಾಮ ಕೊಟ್ಟು ವಿ ಕ್ಯಾನ್ ಅಂತ ಬರ್ತೀವಿ, ನೋ ಅಂತ ಬರೆದು ವಿ ಕಾಂಟ್ ಅಂತ ಬರ್ತೀವಿ. ಸೊ ನೆಗೆಟಿವ್ ಬರಿಬೇಕಾದ್ರೆ ನೋ ಬರ್ದು ವಿ ಕ್ಯಾಂಟ್ ಅಂತ ಬರ್ತೀವಿ, ಎಸ್ ಬರ್ದು ವಿ ಕ್ಯಾನ್ ಅಂತ ಬರ್ತೀವಿ. ಓಕೆ, ಸಬ್ಜೆಕ್ಟ್ ಪ್ಲಸ್ ಅದು ಎಕ್ಸಿಕ್ಯೂಟಿವ್ಸ್ ಮಾಡೆಲ್ಸ್ ಯೂಸ್ ಮಾಡಿ. ಶುಡಂಟ್ ಹಿ ಅಂತಿದ್ರೆ ಎಸ್ ಬರ್ದು ಹಿ ಶುಡ್ ಅಂತ ಯೂಸ್ ಮಾಡಬೇಕು. ಸೊ ಯಾವಾಗಲೂ ಇದೇ ಫಾರ್ಮ್ ಸಬ್ಜೆಕ್ಟ್ ಪ್ಲಸ್ ಮಾಡೆಲ್ ಫಾರ್ಮ್ದಲ್ಲಿ ಇರಬೇಕು. ಸಬ್ಜೆಕ್ಟ್ ಪ್ಲಸ್ ಮಾಡೆಲ್, ಅದನ್ನ ಬಿಟ್ಟು ಹಿಂಗ ಇದು ಹಿಂದೆ ಮುಂದೆ ಮಾಡಬೇಡ್ರಿ. ಇನ್ವರ್ಸ್ ಮತ್ತೆ ಮಾಡಿದ್ರೆ ಮತ್ತೆ ಇಂಟರ್ಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಓಕೆ, ನೋ ಹಿ ಶುಡಂಟ್ ಅಂತ ಬರ್ತೇವೆ. ಇದನ್ನ ಕಾಂಟೆಕ್ಸ್ಟ್ ಫಾರ್ಮ್ದಲ್ಲಿ ಇರ್ತೇವೆ. ಮೂವ್ಮೆಂಟ್ ಇಷ್ಟು ಬಂದ್ರೆ ಸಾಕು. ಯು ಮೇ ಗೆಟ್ 2 ಮಾರ್ಕ್ಸ್ ಖಂಡಿತವಾಗಲು ಬರುತ್ತೆ. ಓಕೆ, ಹಾಗಾದ್ರೆ ಟಾಪ್ 20 ಕ್ವಶನ್ಸ್ ಕ್ವಿಕ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡೋಣ. ಎಲ್ಲರೂ ಬಹಳಷ್ಟು ಈಸಿಯಾಗಿ ಹೇಳ್ತಾರೆ, ಅದೇನು ದೊಡ್ಡ ಭಾರಿ ಏನಲ್ಲ. ಓಕೆ, ನೀವು ಹೇಳ್ತೀರಿ, ಅದು ಗೊತ್ತಾಯ್ತು. ಅದು ಹೆಂಗೆ ಅನ್ನೋದು ಗೊತ್ತಾದ್ರೆ ಸಾಕು ನಮ್ಮ ಟೀಚರ್ಸ್ಗೆ. ಓಕೆ, ಕ್ಯಾನ್ ವಿ ಸ್ಟಾರ್ಟ್ ದ ಕ್ಲಾಸ್ ನೌ ಅಂತ ಇದೆ ಸ್ಟೇಟ್ಮೆಂಟ್. ಸೊ ಎಸ್ ವಿ ಕ್ಯಾನ್ ಅಂತ ಎಸ್ ರೆಸ್ಪಾನ್ಸ್ ಮಾಡಿದೀನಿ. ನೋಗೆ ನೋ ವಿ ಕ್ಯಾಂಟ್ ಅಂತ ಮಾಡಿದೀನಿ. ಇಲ್ಲಿ ಏನ್ ಸರ್, ಇಲ್ಲಿ ಕ್ಯಾನ್ ಇದೆ, ಕ್ಯಾನ್ ತೊಗೊಂಡಿದ್ದೀನಿ. ವಿ ಇದೆ, ಸಬ್ಜೆಕ್ಟ್ ವಿ ತೊಗೊಂಡಿನಿ. ಎಸ್ ನ ಫಸ್ಟ್ ಹೇಳ್ತೀರಿ. ಸೊ ಎಸ್ ವಿ ಕ್ಯಾನ್, ಇದು ಇನ್ವರ್ಸ್ ಮೆಥಡ್ ನೋಡ್ಕೊಡ್ರಿ. ಎಸ್ ವಿ ಕ್ಯಾನ್. ಸೊ ನೋ ವಿ ಕ್ಯಾಂಟ್, ಮುಗೀತು ಇಷ್ಟೇ. 1 ಮಾರ್ಕ್ಸ್, 2 ಮಾರ್ಕ್ಸ್, ಸಾರಿ 2 ಮಾರ್ಕ್ಸ್ ರೀ. ಓಕೆ, ರೈಟ್. ಸೇಮ್ ಮಾಡೆಲ್ ಕ್ಯಾನ್ ಅದನ್ನೇ ಯೂಸ್ ಮಾಡಿಕೊಂಡಿದ್ರೆ ಮತ್ತೇನು ಚೇಂಜಸ್ ಮಾಡಬೇಡ್ರಿ. ಓಕೆ, ರೈಟ್. ಸೊ ಸೆಕೆಂಡ್ ಕ್ವಶನ್, ಶುಡ್ ವಿ ಕಂಪ್ಲೀಟ್ ದ ಹೋಮ್ವರ್ಕ್ ಟುಡೇ? ಹಾಗಾದ್ರೆ ಇವತ್ತು ನಾವು ಹೋಮ್ವರ್ಕ್ ಮಾಡ್ಬೋದಾ ಅಂತ ಕ್ವಶನ್ ಇದೆ. ಅದಕ್ಕೆ ನಾನು ಎಸ್ ವಿ ಶುಡ್, ಈ ಇದನ್ನ ವಿ ಶುಡ್, ಎಸ್ ವಿ ಶುಡ್. ನೋಡಿ ಫಸ್ಟ್ ಲೆಟರ್ ನೋಡಿ, ಇಲ್ಲಿ ಕ್ಯಾಪಿಟಲ್ ಇದೆ, ಕಾಮ ಇದೆ, ಫುಲ್ ಸ್ಟಾಪ್ ಇದೆ, ಅದನ್ನು ಕರೆಕ್ಟ್ ಇದೆ. ಓಕೆ, ನೋ, ನೋ ಬರ್ದು ವಿ ಶುಡ್ ಅಂತ ಮುಗೀತು. ಶುಡ್ ಇದು ಶುಡಂಟ್ ಅಂತ ಮಾಡ್ತೀವಿ, ಸ್ಪೆಲ್ಲಿಂಗ್ ಅಂತ ಇಂಪಾರ್ಟೆನ್ಸ್ ಕೊಡಿ. ಎಸ್ ವಿ ಶುಡ್, ನೋ ವಿ ಶುಡ್ ಅಂತ. ಶುಡ್ ಅನ್ನನ್ನ ನಾವು ಯೂಸ್ ಮಾಡಿದ್ದೇವೆ, ಅದು ಅಡ್ವೈಸ್ ರೀತಿಯಲ್ಲಿ. ಓಕೆ, ಅಂಡ್ ವಿಲ್ ಯು ಹೆಲ್ಪ್ ಮೀ ಅಂತ ಇದ್ದದ್ದನ್ನ ಎಸ್ ಐ ವಿಲ್. ಸೊ ನಮಗೆ ಆನ್ಸರ್ ನಮಗೆ ಕ್ವಶನ್ ಕೇಳ್ತಿದೆ, ಅದಕ್ಕೆ ಎಸ್ ಐ ವಿಲ್ ಅಂತ ಮಾಡ್ತೀವಿ. ನೆಕ್ಸ್ಟ್ ನೋಕೆ ನೋ ಐ ವಾಂಟ್. ಹಾ, ವೆರಿ ಗುಡ್. ಸೊ ವಿಲ್ ಪ್ಲಸ್ ನಾಟ್ ಈಸ್ ಈಕ್ವಲ್ ಟು ವಾಂಟ್, ಇದು ನೆನಪಿಟ್ಕೊಳ್ಳಿ. ಇದನ್ನ ಒಂದೊಂದು ಹೇಳ್ತಾ ಹೋಗ್ತೇನೆ. ಎಕ್ದಮ್ ಲಿಸ್ಟ್ ಕೊಡೋಕ್ಕಿಂತ ಲಿಸ್ಟ್ ಕೆಲವು ಗೊತ್ತದ, ಕೆಲವು ಏನಾದ್ರು ಹೊಸ ಬಂದ ಇರುತ್ತೆ ಹೇಳ್ತಿರ್ತೀನಿ. ವಿಲ್ ಪ್ಲಸ್ ನಾಟ್ ವೋಂಟ್ ಆಗುತ್ತೆ. ನೋ ಐ ವೋಂಟ್. ಸೊ ಇವು ಬಂದು ಮೀ ಇರೋ ಕಾರಣಕ್ಕಾಗಿ, ಇಲ್ಲ ಸಾರಿ, ವಿಲ್ ಯು ನಮಗೆ ಕ್ವಶನ್ ಕೇಳೋದಕ್ಕೆ ಆ ರೆಸ್ಪಾನ್ಸ್ ಎಸ್ ಐ ವಿಲ್ ಅಂತ ಮಾಡಿದ್ದೇವೆ. ಸೊ ನೋ ಐ ವಾಂಟ್ ಅಂತ ಮಾಡಿದ್ದೇವೆ. ವಿಲ್ ಶೋಸ್ ವಿಲ್ಲಿಂಗ್ನೆಸ್ ಅನ್ನ ತೋರಿಸುತ್ತೆ, ಇಚ್ಛೆಯನ್ನು ತೋರಿಸುತ್ತೆ. ಮೇ ಕಮ್ ಇನ್ ಅಂತ ಇದ್ದದ್ದನ್ನ ಎಸ್ ಯು ಮೇ. ರೆಸ್ಪಾನ್ಸ್ ಅದಕ್ಕೆ ರೆಸ್ಪಾನ್ಸ್ ನಮ್ದು ಇಟ್ಕೊಳ್ಳಿ, ಆ ಕ್ವಶನ್ಗೆ ರೆಸ್ಪಾನ್ಸ್.
ಈ ಕ್ವಶನ್ಗೆ ರೆಸ್ಪಾನ್ಸ್ ಕೊಡ್ಬೇಕು. ಎಸ್ ಯು ಮೇ ನಿಮಗೆ ಕೇಳ್ತಾ ಇದ್ದಾರೆ. ಹಾ, ನಮಗೆ ಕೇಳ್ತಾ ಅವ್ರಿಗೆ ಯು ಮೇ, ಮೇ ಇದೆ, ಮೇ ಆಯ್ ಬದಲಿ ಯು. ಎಸ್ ಯು ಮೇ, ನೋ ಯು ಮೇ ನಾಟ್. ಮೇ ನಾಟ್ದು ಕಾಂಟೆಕ್ಸ್ಟ್ ಫಾರ್ಮ್ ಇಲ್ಲ, ಮೇ ನಾಟ್ನೇ ಹಿಂಗೆ ಬರೀತೀವಿ. ಓಕೆ, ಅದು ನಿಮ್ದು. ಮತ್ತೆ ಯಾಮಂಟ್ ಅಂತ ಇನ್ನೂ ಇಲ್ಲ ನಿಮ್ದು ಇಟ್ಕೋರಿ. ಯಾಮ್ ಪ್ಲಸ್ ನಾಟ್ ಅಂತಿಲ್ಲ, ಯಾಮಂಟ್ ಅಂತ ಇಲ್ಲ ನಿಮ್ದು ಇಟ್ಕೋರಿ. ಸೊ ಅಮೌಂಟ್ ಬದಲಿ ನಾವು ಅರಂಟ್ ಅಂತ ಬಳಸ್ತೇವೆ, ಅರಂಟ್. ಓಕೆ, ಅಮೌಂಟ್ ಅನ್ನೋದಿಲ್ಲ, ಎಮ್ ಐ ಇದೆ, ಅಮೌಂಟ್ ಆಗಿಲ್ಲ. ಸೊ ಇದನ್ನ ಇಂಪಾರ್ಟೆನ್ಸ್ ಕೊಡ್ತಾ ಬನ್ನಿ. ಮೇ ಇದ್ದದ್ದು ಪರ್ಮಿಷನ್ ಕೇಳ್ತಾ ಇದೆ, ಅದಕ್ಕಾಗಿ. ನೆಕ್ಸ್ಟ್, ಕುಡ್ ಯು ಲರ್ನ್ ಮೀ ಅ ಪೆನ್ ಅಂತ ಇದೆ. ಸೊ ನಮಗೆ ಕೇಳ್ತಿದ್ದಾರೆ, ಎಸ್ ಐ ಕುಡ್, ನಾನು ಕೊಡಬಹುದು. ಎಸ್ ಐ ಕುಡ್. ಓಕೆ, ಐ ಕುಡ್. ನೋ ಐ ಕುಡಂಟ್. ಕುಡ್ ಪ್ಲಸ್ ನಾಟ್ ಕುಡಂಟ್. ಓಕೆ, ನೋ ಐ ಕುಡಂಟ್. ಎಷ್ಟು ಈಸಿ ನೋಡ್ರಿ, ಕುಡ್ ಅನ್ನು ಪೊಲೈಟ್ ರಿಕ್ವೆಸ್ಟ್ ಅನ್ನು ತೋರಿಸುತ್ತೆ. ನೆಕ್ಸ್ಟ್ ಕ್ವಶನ್, ಮಸ್ಟ್ ವಿ ಫಿನಿಶ್ ದಿಸ್ ವರ್ಕ್ ಟುಡೇ ಅಂತ ಕೇಳಿದರೆ, ನಾವು ಮುಗಿಸ್ಬೋದು ಅಂತ ಕೇಳಿದರೆ, ಎಸ್ ನೀವು ಮುಗಿಸ್ಬೋದು. ಅದಕ್ಕೆ ರೆಸ್ಪಾನ್ಸ್, ಆ ಕ್ವಶನ್ಗೆ ಏನು ಕೇಳ್ತಿದ್ದಾರೆ ಅದಕ್ಕೆ ರೆಸ್ಪಾನ್ಸ್. ವಿ ಮಸ್ಟ್, ಇದು ಪಾಸಿಟಿವ್ ಆಗಿ ಎಸ್ ಅಂತ. ನೋ ವಿ ಮಸ್ಸಂಟ್. ವೆರಿ ಗುಡ್. ವಿ ಮಸಂಟ್ ಅದನ್ನು ಕೂಡ ಕರಿತೀವಿ. ಮಸ್ಟ್ ಪ್ಲಸ್ ನಾಟ್, ನಾನು ಹೇಳಿದೆ ಒಂದೊಂದು ಹೇಳ್ತೀನಿ, ಎಲ್ಲನೂ ಎಟ್ ಅ ಟೈಮ್ ಹೇಳಲ್ಲ ಅಂತ. ಸೊ ಮಸ್ಟ್ ಪ್ಲಸ್ ನಾಟ್ ಈಸ್ ಈಕ್ವಲ್ ಟು ವಿ ಮಸ್ಟಂಟ್ ಅನ್ಬೇಡ್ರಿ. ಮಸ್ಟಂಟ್ ಅಲ್ಲ, ಮಜಂಟ್, ಮಜಂಟ್, ಮಜಂಟ್. ಓಕೆ, ರೈಟ್. ಸೊ ಅಪ್ಲಿಕೇಶನ್ ತೋರಿಸುತ್ತಾ ಮಸ್ಟ್ ಅನ್ನೋದು. ನಾನು ಅದೇ ಹೇಳಿದೆ, ಅದನ್ನು ಹೇಳೋಕ್ಕಿಂತ ಕ್ವಶನ್ ಜೊತೆಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ, ಆ ನೋಟ್ಸ್ನು ಗೊತ್ತಾಗುತ್ತೆ ನಿಮಗೆ. ಓಕೆ, ಅಂಡ್ ಶಾಲ್ ವಿ ಗೋ ಫಾರ್ ವಾಕ್ ಅಂತ ಕ್ವಶನ್ ಕೇಳಿದ್ರೆ, ನೀವು ಹೋಗೋಣ ವಾಕಿಂಗ್ಗೆ ಅಂತ ಕೇಳ್ತಾ ಇದ್ದಾರೆ. ಎಸ್ ವಿಶಾಲ್, ನಾವು ಹೋಗ್ಬೋದು. ಓಕೆ, ಇಲ್ಲ, ನೋ ವಿ ಶಾಂಟ್. ವೆರಿ ಗುಡ್. ಸೊ ಶಾಲ್ ಪ್ಲಸ್ ನಾಟ್, ಇದು ಡಿಸ್ಕವರಿದಲ್ಲಿನೂ ಕೂಡ ಬಂದಿದೆ. ಲೆಸನ್ 10th ಲೆಸನ್ದಲ್ಲಿ ಶಾಲ್ ಪ್ಲಸ್ ನಾಟ್. ಪೆಪೆ ಡೈಲಾಗ್ ಅಂತಾನೆ ಇದೆ, ದೇ ಶಾಂಟ್ ಅಂತ ಹೇಳ್ತಾರೆ. ಶಾಲ್ ಪ್ಲಸ್ ನಾಟ್ ಇಸ್ ಈಕ್ವಲ್ ಟು ಶಾಂಟ್. ಓಕೆ, ಇದನ್ನು ನಮ್ಗೆ ಇದೇ ರೀತಿ ಇರ್ಬೇಕಾ ಮತ್ತ. ಓಕೆ, ನೀವು ಶಾಲ್ ನಾಟ್ ಅಂತ ಬರೆದ್ರೆ ಇಲ್ಲ, ನೋ, ಇದೇ ರೀತಿ ಇರಬೇಕಾಗತ್ತೆ. ಓಕೆ, ನೋ ವಿ ಶಾಂಟ್. ನೆಕ್ಸ್ಟ್, ಶಾಲ್ ಅನ್ನೋದು ಸಜೆಷನ್ ಅನ್ನು ತೋರಿಸುತ್ತೆ. ಅಂಡ್ ಏತ್ ಒನ್, ಸಾರಿ, ಕಾಂಟ್ ಹಿ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತಿದ್ರೆ, ಕಾಂಟ್ ಹಿ ಸಾಲ್ವ್ ದಿಸ್ ಪ್ರಾಬ್ಲಮ್, ಎಸ್ ಹಿ ಕ್ಯಾನ್, ಪಾಸಿಟಿವ್ ಆಗಿ ಮಾಡ್ತೀವಿ. ನೋ ಹಿ ಕಾಂಟ್, ಮುಗೀತು, 2 ಮಾರ್ಕ್ಸ್. ಕ್ಯಾನ್ ಅನ್ನೋದು ಇಲ್ಲಿ ಕಾಂಟ್ ಇಗ್ನೋರ್ ಮಾಡಿ. ಸೊ ಫಸ್ಟಿಗೆ ನಾವು ಪಾಸಿಟಿವ್ ಮಾಡ್ಬೇಕಾದ್ರೆ ಅದು ಎಂಟಿ ಬಿಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಅಂತ ಬರೀ ಸ್ಪೆಷಲ್ ಆಗಿ ಹೇಳುವಂಥದ್ದೇನು ಅವಶ್ಯಕತೆ ಇಲ್ಲ ನಿಮಗೆ. ಓಕೆ, ಶುಡಂಟ್ ಬಿ ರೆಸ್ಪೆಕ್ಟ್ ಎಲ್ಡರ್ಸ್ ಅಂತ ಕ್ವಶನ್ ಕೇಳಿದರೆ, ಎಸ್ ವಿ ಶುಡ್. ಶುಡಂಟ್ನ ಎಂಟಿನ ಬಿಡ್ರಿ, ಸೊ ಶುಡ್ ಆಯ್ತಾ. ನೋ ವಿ ಶುಡಂಟ್, ಅದನ್ನೇ ಆಸ್ ಇಟ್ ಇಸ್, ಶುಡಂಟ್. ಓಕೆ, ಮುಗೀತು. And the 10th one, won't they attend the meeting ಅಂತ ಕ್ವಶನ್ ಕೇಳಿದರೆ, ಎಸ್ ದೇ ವಿಲ್. won't ಇದೆ, ಅದ್ರ ಶಾರ್ಟ್ ಫಾರ್ಮ್. ಸೊ ಪಾಸಿಟಿವ್ದಲ್ಲಿ ವಿಲ್ ಬರುತ್ತೆ. ಇಟ್ಕೋರಿ, ಈ ಎಲ್ಲ ಕೆಲವು ಹೇಳ್ತಾ ಹೋಗ್ತೀನಿ, ಒಂದು ಇಂಪಾರ್ಟೆನ್ಸ್ ಕೊಡ್ರಿ. ಈಸಿ ಅನ್ಸುತ್ತೆ. ಸಮ್ಟೈಮ್ಸ್ ದ ಟೀಚರ್ಸ್ ಮೇಕ್ ದ ಮಿಸ್ಟೇಕ್ಸ್ ಹಿಯರ್. ಓಕೆ, ಈ ರೀತಿ ಮಿಸ್ಟೇಕ್ಸ್ ಮಾಡ್ತಿರ್ತೀರಿ ಓವರ್ ಕಾನ್ಫಿಡೆನ್ಸ್ಲಿ, ಅದಕ್ಕಾಗಿ. ಓಕೆ, ಎಸ್ ದೇ ವಿಲ್ ಅಂತ ಮಾಡ್ತೀರಿ. ನೋ ದೇ ವೋಂಟ್ ಅಂತ ಮಾಡ್ತೀವಿ. ನಾ ಹೇಳಿದೆ ವಿಲ್ ಪ್ಲಸ್ ನಾಟ್ ಇಸ್ ಈಕ್ವಲ್ ಟು ವೋಂಟ್ ಆಗುತ್ತೆ. ಸೊ ಪಾಸಿಟಿವ್ ಬೇಕಾದ್ರೆ ವಿಲ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಮೇ ವಿ ಲೀವ್ ಅರ್ಲಿ ಟುಡೇ, ಬೇಗನೆ ಬಿಡ್ಬೋದಾ ನಾವು ಇವತ್ತು ಅಂತ ಕೇಳಿದ್ರೆ, ಎಸ್ ನಮಗೆ ಕೇಳ್ತಾ ಇದ್ದಾರೆ, ಅದಕ್ಕಾಗಿ ಅಲ್ಲ, ಅವರಿಗೆ ನಾವು ಆನ್ಸರ್ ಮಾಡ್ಬೇಕಲ್ಲ. ಎಸ್ ಯು ಮೇ ಬಿಡ್ಬೋದು. ನೋ ಯು ಮೇ ನಾಟ್. ಮೇಂಟ್ ಅನ್ಬೇಡ್ರಿ, ಮೇ ನಾಟ್ನೇ ಯೂಸ್ ಮಾಡಬೇಕು. ಓಕೆ, ಎಸ್ ಯು ಮೇ ನಾಟ್, ನೋ ಯು ಮೇ ನಾಟ್, ಸಾರಿ. ಕುಡ್ ಸಿ ಕಂಪ್ಲೀಟ್ ದ ಟಾಸ್ಕ್ ಅಂತ ಕ್ವಶನ್ ಇದೆ, ಅದಕ್ಕೆ ರೆಸ್ಪಾನ್ಸ್ ಎಸ್ ದಲ್ಲಿ, ಎಸ್ ಶಿ ಕುಡ್, ಹೌದು ಅವಳು ಮುಗಿಸಬಹುದು. ಇಲ್ಲ, ಆಗಲ್ಲ, ನೋ ಶಿ ಕುಡಂಟ್. ನೋ ಶಿ ಕುಡಂಟ್, ಮುಗೀತು. ಅಂಡ್ ಮಸ್ಟ್ ಐ ಅಟೆಂಡ್ ದ ಕ್ಲಾಸ್ ಅಂತ ಕ್ವಶನ್ ಕೇಳಿದ್ರೆ, ಅದಕ್ಕೆ ರೆಸ್ಪಾನ್ಸ್ ಎಸ್. ಆ ಇದ್ದದ್ದು ಯು ಮಸ್ಟ್, ಖಂಡಿತವಾಗಲು. ನೋ ಯು ಮಸಂಟ್. ಓಕೆ, ಇದನ್ನ ಆಲ್ರೆಡಿ ಹೇಳಿದ್ದೇವೆ. ಶಾಲ್ ಐ ಓಪನ್ ದ ವಿಂಡೋ ಅಂತ ಕ್ವಶನ್ ಕೇಳಿದ್ರೆ, ಎಸ್ ಯು ಶಾಲ್. ಓಕೆ, ಎಸ್ ಯು ಶಾಲ್. ನೋ ಯು ಶಾಂಟ್. ಶಾಲ್ ಪ್ಲಸ್ ನಾಟ್ ಶಾಂಟ್ ಅಂತ ಹೇಳಿದ್ದೀವಿ. ಕಾಂಟ್ ದೇ ಪ್ಲೇ ಕ್ರಿಕೆಟ್ ಹಿಯರ್ ಅಂತ ಕ್ವಶನ್ ಇದ್ರೆ, ಎಸ್ ದೇ ಕ್ಯಾನ್. ನೋ ದೇ ಕ್ಯಾಂಟ್. ಓಕೆ, ನೆಕ್ಸ್ಟ್ ಸ್ಲೈಡ್ ನಲ್ಲಿ ಹೋಗೋಣ ಬಹುಶಃ. ಓಕೆ,
ಮೇ ವಿ ಲೀವ್ ಅರ್ಲಿ ಟುಡೇ ಆಯಿತು. ಸೊ ಅದನ್ನ ಎಟ್ ಅ ಟೈಮ್ ಒಂದೇ ಸ್ಲೈಡ್‌ದಲ್ಲಿ ಇಟ್ಟಿದ್ದೆ. ಅದನ್ನ ಸಪ್ರೇಟ್ ಮಾಡಿದ್ದೀನಿ ಇಲ್ಲಿ. ಇವೆಲ್ಲ ಆನ್ಸರ್ ಮಾಡ್ತೀವಿ. ಓಕೆ. ಸೊ ಮಸ್ಟ್ ಐ ಅಟೆಂಡ್ ದ ಕ್ಲಾಸ್ ಅದನ್ನು ಹೇಳಿದ್ವಿ. ಓಕೆ. 14th ಒನ್ ಶಾಲ್ ಐ ಓಪನ್ ದ ವಿಂಡೋ? ಯೆಸ್ ಯು ಶಾಲ್. ನೋ ಯು ಶಾಂಟ್ ಅದ್ರ ಬಗ್ಗೆ ಹೇಳಿದ್ವಿ. ಓಕೆ. ರೈಟ್. ಕ್ಯಾನ್ ದೇ ಪ್ಲೇ ಕ್ರಿಕೆಟ್ ಹಿಯರ್ ಅಂತ ಇದ್ರೆ ಯೆಸ್ ದೇ ಕ್ಯಾನ್. ನೋ ದೇ ಕ್ಯಾಂಟ್. ಓಕೆ. ಕೆನಾಟ್ ಅಂತ ಬರಿಬಾರ್ದ ಮತ್ತು ಕೆನಾಟ್ ಅಂತ ಬರೆದ್ರೆ ಯು ವಿಲ್ ಲೂಸ್ ದ ಮಾರ್ಕ್ಸ್. ಆ್ಯಂಡ್ 16th ಒನ್ ಶುಡ್ ಹಿ ಅಪೋಲೋಸೈಸ್ ಅಂತ ಕ್ವಶನ್ ಇದ್ರೆ ಯೆಸ್ ಹಿ ಶುಡ್. ಅಥವಾ ನೋ ಹಿ ಶುಡಂಟ್. ಶುಡ್ ಪ್ಲಸ್ ನೋ ಶುಡಂಟ್. ವಿಲ್ ಶಿ ಜಾಯ್ನ್ ಅಸ್? ಅವಳು ನಮ್ಮ ಜೊತೆ ಸೇರ್ಬೋದಾ ಅಂತ ಕೇಳಿದ್ರೆ ಯೆಸ್ ಶಿ ವಿಲ್. ಇಲ್ಲಪ್ಪ. ನೋ ಶಿ ವೋಂಟ್. ವಿಲ್ ಪ್ಲಸ್ ನಾಟ್ ವೋಂಟ್. ಆ್ಯಂಡ್ 18th ಒನ್ ಕುಡ್ ವಿ ಟ್ರೈ ಅಗೇನ್? ಯೆಸ್ ವಿ ಕುಡ್. ಟ್ರೈ ಮಾಡ್ಬೋದು. ನೋ ವಿ ಕುಡಂಟ್. And 19th word, must they follow rules? Yes, they must. Yes, they must. ಇಲ್ಲ, no, they mustn't. Mustn't ಅದ್ರ ಬಗ್ಗೆ ಹೇಳಿದ್ದೀನಿ. Can't we improve our English? Yes, we can. ಎಂಟಿ ಬಿಡ್ರಿ. No, we can't. Full stop. ಸೊ ಇವಾಗಿತ್ತು. ಹಾಗಾದ್ರೆ ಸ್ವಲ್ಪ ಈಸಿ ಟ್ರಿಕ್ಸ್ ಫಾರ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ಗೆ ಡಿಸ್ಕಷನ್ ಮಾಡೋಣ ಈ ನೆಕ್ಸ್ಟ್. ಓಕೆ. ಈಸಿ ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಟ್ರಿಕ್ ನಂಬರ್ 1 ಈಸ್ ದೇರ್. ಏನಪ್ಪಾ ಅಂದ್ರೆ ಫೈಂಡ್ ದ ಮಾಡೆಲ್ ವರ್ಬ್ ನ ಫೈಂಡ್ ಮಾಡ್ರಿ, ರಿಪೀಟ್ ಇಟ್ ಇನ್ ದ ಆನ್ಸರ್. ಯಾವುದು ಮಾಡೆಲ್ ವರ್ಬ್ಸ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಅಲ್ಲಿ, ಕ್ವಶನ್ ದಲ್ಲಿ ಕೊಟ್ಟ ಅಂತ ನೋಡ್ರಿ. ಸೊ ಆ ಇಂಟರ್ವ್ಯೂಟಿವ್ ಸೆಂಟೆನ್ಸ್ ಅಲ್ಲಿ ಕೊಟ್ಟಂತ ಮಾಡೆಲ್ ನ ಫೈಂಡ್ ಔಟ್ ಮಾಡಿ ಮಾಡೆಲ್ ವರ್ಬ್ ನ ಅದನ್ನೇ ಆನ್ಸರ್ ಅಲ್ಲಿ ರಿಪೀಟ್ ಮಾಡ್ತೀರಿ ಆಸ್ ಇಟ್ ಈಸ್. ಓಕೆ. ಅಂಡ್ ಟ್ರಿಕ್ ನಂಬರ್ 2, ಎಸ್ ಇದ್ರೆ ಪಾಸಿಟಿವ್ ಫಾರ್ಮ್ ಆಗುತ್ತೆ, ನೋ ಇದ್ರೆ ನೆಗೆಟಿವ್ ಫಾರ್ಮ್ ಆಗುತ್ತೆ. ಇದು ಅಂತೂ ಖಂಡಿತವಾಗ್ಲೂ ಗೊತ್ತಿದೆ. ಓಕೆ. ಟ್ರಿಕ್ ನಂಬರ್ 3 ಈಸ್ ಇಗ್ನೋರ್ ಮಾಡ್ರಿ. ಏನನ್ನ ನೀವು ಪಾಸಿಟಿವ್ ಮಾಡ್ಬೇಕಾದ್ರೆ ನಾಟ್ ಎನ್ ಟಿ ಬಂದ್ರೆ ಇಗ್ನೋರ್ ಮಾಡ್ರಿ. ಪಾಸಿಟಿವ್ ಮಾಡ್ಬೇಕು, ಅದನ್ನ ತಗೊಂಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ. ಅಂಡ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕಾಂಟ್ ಬಿ ಇದ್ರೆ ಯೂಸ್ ಕ್ಯಾನ್. ಪಾಸಿಟಿವ್ ಮಾಡ್ಬೇಕಾದ್ರೆ ಎಸ್ ಮಾಡ್ಬೇಕಾದ್ರೆ ಅದನ್ನಷ್ಟೇ ತಗೋಬೇಕಾಗತ್ತೆ. ಇನ್ನ ನೋಟ್ಸ್ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತೀನಿ. ಏನ್ ಸರ್ ಅಂದ್ರೆ ಕಾನ್ಸೆಪ್ಟ್ ಫೋಕಸ್ ಮಾಡ್ರಿ. ಮಾಡೆಲ್ ವರ್ಬ್ಸ್ ಯಾವ ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಶಾಲ್, ಶುಡ್, ವಿಲ್, ವುಡ್ ಇವು ಮಾಡೆಲ್ ವರ್ಬ್ಸ್ಗಳು ಬರ್ತಾವ. ಓಕೆ. 1 2 3 4 5 6 7 8 9 ಕೊಟ್ಟಿದ್ದೀನಿ. ಆಮೇಲೆ ಶಾರ್ಟ್ ರೆಸ್ಪಾನ್ಸಸ್ ಇದಕ್ಕೆ ಎಸ್ ಆರ್ ನೋ ಆನ್ಸರ್ಸ್ ಬರ್ತವೆ. ಸೊ ಇದು ಮೇನ್ ಕಾನ್ಸೆಪ್ಟ್ ಇರೋದು. ಅಂಡ್ ಏನಪ್ಪ ಇದನ್ನು ಟೀಚ್ ಮಾಡ್ಬೇಕಾದ್ರೆ ಮೊದಲು ಐಡೆಂಟಿಫೈ ಮಾಡ್ರಿ ಮಾಡೆಲ್ಗಳನ್ನ. ನೆಕ್ಸ್ಟ್ ಟೀಚ್ ಫಂಕ್ಷನ್ಸ್, ಅದು ಯಾವ ಕೆಲಸ ಮಾಡ್ತಿದೆ, ಪರ್ಮಿಷನ್, ಅಡ್ವೈಸ್ ಎಟ್ಸೆಟ್ರಾ ಅದನ್ನ ತಗೊಂಡು ಯೂಸ್ ಮಾಡ್ತೇವೆ ನಾವು. ಅಂಡ್ ಸ್ಟೆಪ್ ಪ್ರಾಕ್ಟೀಸ್ ಶಾರ್ಟ್ ಆನ್ಸರ್ಸ್ ನ ಪ್ರಾಕ್ಟೀಸ್ ಮಾಡ್ರಿ, ಬರ್ಬರ್ ತೆಗಿಬೇಕು. ಗುಡ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಇದೆ. ಆಮೇಲೆ ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ಅಂದ್ರೆ ಎಸ್ ವಿ ಕಾಂಟ್ ಅಂತ ಬರ್ತಿರ್ತೀರಿ, ರಾಂಗ್ ಆಗುತ್ತೆ. ಎಸ್ ಬರೆದು ಇಲ್ಲಿ ಕಾಂಟ್ ಅಂತ ಬರ್ತೀರಿ, ನೋ ಅಂತ ಬರೆದು ವಿ ಕ್ಯಾನ್ ಅಂತ ಬರೆದು ಸೊ ರಾಂಗ್ ಆಗುತ್ತೆ. ಇದನ್ನ ಅವಾಯ್ಡ್ ಮಾಡ್ರಿ. ಆಮೇಲೆ ಸ್ಟೂಡೆಂಟ್ಸ್ ಅಥವಾ ಟೀಚರ್ಸ್ ಕನ್ಫ್ಯೂಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಫಾರ್ಮ್ಸ್ ನೋಡ್ರಿ, ಕರೆಕ್ಟಾಗಿ ನೋಡ್ರಿ. ನೋ, ನಾಟ್ ಪ್ಲಸ್ ನೆಗೆಟಿವ್ ಕಾಂಟೆಸ್ಟ್ ಫಾರ್ಮ್ ದಲ್ಲಿ ಮಾಡ್ಬೇಕಾದ್ರೆ ಅದನ್ನು ಇಂಪಾರ್ಟೆನ್ಸ್ ಕೊಡ್ರಿ. ಓಕೆ. ಅಂಡ್ ಕ್ಲಾಸ್ ರೂಮ್ ಆಕ್ಟಿವಿಟಿನೂ ನಾವು ಮಾಡಿಸ್ಬೋದು. ಟೀಚರ್ ಆಸ್ಕ್ ಇದನ್ನ ಮೆಥಡಾಲಜಿದಲ್ಲಿ ಕೇಳಿದ್ರೆ ಕ್ಯಾನ್ ಯು ಸಿ ಮತ್ತೆ ಸ್ಟೂಡೆಂಟ್ಸ್ ರೆಸ್ಪಾಂಡ್. ಸೊ ಎಸ್ ಐ ಕ್ಯಾನ್, ನೋ ಐ ಕ್ಯಾನ್ ಅಂತನೂ ಕೂಡ ಸ್ಪೋಕನ್ ಟೈಪ್ ನಾವು ಡ್ರಿಲ್ ವರ್ಕು ಮಾಡಿಸ್ಬೋದು. ಇನ್ನು ಎಕ್ಸಾಮ್ ಟಿಪ್ಸ್ ಏನಂತಂದ್ರೆ ಆಲ್ವೇಸ್ ರೈಟ್ ಫುಲ್ ಶಾರ್ಟ್ ಆನ್ಸರ್ಸ್. ಕಂಪ್ಲೀಟ್ ಆಗಿ ಬರೀರಿ, ಕರೆಕ್ಟ್ ಆಗಿ ಬರೀರಿ. ಆಮೇಲೆ ಡೋಂಟ್ ಚೇಂಜ್ ದ ಮಾಡೆಲ್ಗಳನ್ನ ಚೇಂಜ್ ಮಾಡಬೇಡ್ರಿ. ವಾಟ್ ದ ಮಾಡೆಲ್ ದೇ ಗಿವನ್ ದಟ್ ಶುಡ್ ಯು ಹ್ಯಾವ್ ಟು ಯೂಸ್. ಓಕೆ. ದಟ್ ಮಾಡೆಲ್ ಯು ಶುಡ್ ಯೂಸ್. ಅದನ್ನ ಬಿಟ್ಟು ಮತ್ತೆ ಅದು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಬ್ಜೆಕ್ಟ್ ಯಾವ್ದನ್ನು ವಾಚ್ ಮಾಡ್ರಿ. ಸಬ್ಜೆಕ್ಟ್ ಆ ಇದೇನ, ವಿ ಇದೇನ, ಹಿ ಇದೇನ, ದೇ ಇದೇನ. ಸೊ ಅದನ್ನ ಇಂಪಾರ್ಟೆನ್ಸ್ ಕೊಡ್ರಿ. ಆಮೇಲೆ ಇವಾಲ್ಯೂಯೇಷನ್ ಹೆಂಗೆ ಫೋಕಸ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಮಾಡೆಲ್ ಯೂಸೇಜ್ ಮಾಡಿದಾರಿಲ್ಲೋ ಅಂತ ನೋಡ್ತಾರೆ. ಆಮೇಲೆ ಕರೆಕ್ಟ್ ಪೊಲಾರಿಟಿ ಇದೆ ಇಲ್ಲೋ ಅಂತ ಚೆಕ್ ಮಾಡ್ತಾರೆ. ಅಂಡ್ ಕರೆಕ್ಟ್ ಸಬ್ಜೆಕ್ಟ್ ಇದೆ ಇಲ್ಲೋ ಅಂತ ಚೆಕ್ ಮಾಡ್ತಾರೆ. ಸೊ ಇಷ್ಟು ಚೆಕ್ ಮಾಡಿದ್ರೆ ಆಯ್ತು, ದೇ ವಿಲ್ ಗಿವ್ 2 ಮಾರ್ಕ್ಸ್, 2 ಮಾರ್ಕ್ಸ್ ಕೊಡ್ತಾರೆ. ಎಲ್ಲಾನು ಹೇಳ್ದಂಗಾಯ್ತು. ಸೊ ಎಕ್ಸಾಂಪಲ್ಸ್ ಹೇಳ್ದೇವಿ, ಅದ್ರ ಬಗ್ಗೆ ನೋಟ್ಸ್ ಹೇಳ್ದೇವಿ, ಮತ್ತೆ ಹೆಂಗ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ ಹೇಳಿದ್ವಿ. ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೇವೆ. ಓಕೆ. ರೈಟ್. ಐ ಹೋಪ್ ಎಂಜಾಯ್ ಮಾಡಿದ್ರೆ ಅನ್ಕೊಂಡಿದ್ದೀನಿ. ಇದರದ್ದು ಒಂದು PDF ಫಾರ್ಮೆಟ್ ಅನ್ನ ನಮ್ಮ ಚಾನೆಲ್ ನನ್ನ ಜಾಯಿನ್ ಆದವರಿಗೆ ಸೊ ನಾನು ಶೇರ್ ಮಾಡ್ತೀನಿ. ಇದನ್ನು ಯೂಸ್ ಮಾಡ್ಕೊಡ್ರಿ. ಓಕೆ. ಸೊ ಎಸ್. ಸೊ ಯಾರ್ಯಾರು ನಮ್ಮ ಚಾನಲ್ ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗ್ಬೋದು. ಬಹಳಷ್ಟು ಕಡಿಮೆ ಅಮೌಂಟ್ ಇದೆ, ಎದು ತೊಂದರೆ ಇಲ್ಲ, ಜಾಯ್ನ್ ಆಗಿ. ಓಕೆ. ನೋಟ್ಸ್ ಅನ್ನು ಯೂಸ್ ಮಾಡ್ಕೊಡ್ರಿ. ಸೊ ಈ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಆದ ನಂತರ ನೋಟಿಫಿಕೇಶನ್ ಆಲ್ ಬೆಲ್ ಕ್ಲಿಕ್ ಮಾಡ್ಬೇಕು. ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಮಾಡಿದ್ರೆ ಆಟೋಮೆಟಿಕ್ ತರ್ತಾ ಇರ್ತೇವೆ ನೋಟಿಫಿಕೇಶನ್ ಮೂಲಕ. ಓಕೆ. ಇಲ್ಲಿಗೆ ಮುಗಿಸೋಣ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.